ಎಸ್, ಇವತ್ತು ನಾನು ವಿಡಿಯೋ ಮಾಡ್ತಿರುವಂಥದ್ದು ಯಾವಾಗ ಒಂದು ಹೆಣ್ಣು ಸೆಕ್ಸ್ ಮೂಡ್ಗೆ ಬರ್ತಾಳೆ, ಅಂದರೆ ಯಾವಾಗ ಸೆಕ್ಸ್ ಬೇಕು ಅನ್ಸುತ್ತೆ. ಸೊ ಅಂಥ ಟೈಮಲ್ಲಿ ಆಕೆಯ ಬ್ರೆಸ್ಟಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಯಾವಾಗ ಒಂದು ಹೆಣ್ಣಿಗೆ ಸೆಕ್ಸ್ ಬೇಕು ಅಂತ ಫೀಲ್ ಆಗುತ್ತೆ, ಸೊ ಯಾವಾಗ ಅವಳು ಸೆಕ್ಸ್ ಮೂಡ್ಗೆ ಬರ್ತಾಳೆ, ಸೊ ಅಂಥ ಟೈಮಲ್ಲಿ ಆಕೆಯ ಬ್ರೆಸ್ಟಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ, ನಂಬರ್ 1 ಆಕೆಯ ನಿಪ್ಪಲ್. ಸೊ ಆ ನಿಪ್ಪಲ್ಲು ಕಲರ್ ಚೇಂಜ್ ಆಗುವಂಥದ್ದು. ಅಂದರೆ ಕೆಲವ್ರಿಗೆ ಪಿಂಕ್ ಇದ್ರೆ ಡಾರ್ಕ್ ಆಗುವಂಥದ್ದು, ಡಾರ್ಕ್ ಬ್ರೌನ್, ಕೆಲವ್ರಿಗೆ ಡಾರ್ಕ್ ಬ್ಲ್ಯಾಕ್ ಇರುತ್ತೆ, ಕೆಲವ್ರಿಗೆ ಅಂದರೆ ಡಾರ್ಕ್ ಬ್ಲ್ಯಾಕ್ ತುಂಬ ರೇರು, ಬಟ್ ಬ್ರೌನ್ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ. ಕೆಲವರು ಪಿಂಕ್ ಇಲ್ಲ ಅಂತ ಅನ್ಕೋತಿರಲ್ಲ. ಪಿಂಕ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದವ್ರಿಗೆ, ನಮ್ಮ ದೇಶದವ್ರಿಗೆ ಯಾರಿಗೂ ಇರೋದಿಲ್ಲ ಪಿಂಕ್. 99% ಎಲ್ರಿಗೇನು ಲೈಟ್ ಬ್ರೌನ್ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಮತ್ತೆ ಹೋಗ್ತಾ ಹೋಗ್ತಾ ಡಾರ್ಕ್ ಬ್ರೌನ್ ಆಗುತ್ತೆ. ಏನಪ್ಪಾ ಅಂದರೆ ಸೈಜಲ್ಲಿ ವೇರಿಯೇಷನ್ ಆಗುವಂಥದ್ದು. ಅಂದರೆ ಯಾವಾಗ ಆಕೆಗೆ ಮೂಡ್ ಬರುತ್ತೆ, ಸೊ ಅಂಥ ಟೈಮಲ್ಲಿ ಬ್ರೆಸ್ಟ್ ಸೈಜ್ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಂದರೆ ತುಂಬ ದಪ್ಪ ಅಂತ ಅಲ್ಲ, ಲೈಟಾಗಿ ಏನು ಸೈಜ್ ಇರುತ್ತಲ್ಲ ಪ್ರೆಸೆಂಟ್ ಸೈಜು, ಸೊ ಅದಕ್ಕಿಂತ ಸ್ವಲ್ಪ ಲೈಟಾಗಿ ದಪ್ಪ ಆಗುವಂಥದ್ದು ಗಾತ್ರದಲ್ಲಿ. ಇನ್ನು ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಬ್ರೆಸ್ಟ್ ನಿಪ್ಪಲ್ಲು ಎರೆಕ್ಟ್ ಆಗುವಂಥದ್ದು. ಸೊ ಹೇಗೆ ಮಹಿಳೆಯರಿಗೆ ಬ್ರೆಸ್ಟ್ ನಿಪ್ಪಲ್ ಎರೆಕ್ಟ್ ಆಗುತ್ತೆ ಅಂದರೆ ಸೆಕ್ಸ್ ಮೂಡ್ಗೆ ಬಂದಂಥ ಟೈಮಲ್ಲಿ, ಸೊ ಅದೇ ಥರ ಪುರುಷರಿಗೂ ಸಹ ಬ್ರೆಸ್ಟ್ ನಿಪ್ಪಲ್ ಎರೆಕ್ಟ್ ಆಗುತ್ತೆ. ಮೇ ಬಿ ಇದೆಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಯಾವಾಗ ಒಂದು ಹೆಣ್ಣು ಗಂಡು ಸೆಕ್ಸ್ ಮೂಡ್ಗೆ ಬರ್ತಾರೆ, ಸೊ ಅವರಿಗೆ ಇಬ್ರಿಗೂ ಸಹ ಅವರವರ ಬ್ರೆಸ್ಟ್ ಎರೆಕ್ಟ್ ಆಗೇ ಆಗುತ್ತೆ. ಅಂದರೆ ಹೇಗೆ ನಿಮ್ಮ ಶಿಶ್ನ ನಿಮಿರುವಿಕೆ ಆಗುತ್ತೆ, ಸೊ ಅದೇ ಥರನೇ ಈ ಬ್ರೆಸ್ಟಲ್ಲಿ ಹೆಣ್ಮಕ್ಳಿಗೆ ಎರೆಕ್ಷನ್ ಆಗುವಂಥದ್ದು. ಇನ್ನು 4th ಒನ್ ಏನಪ್ಪ ಅಂದರೆ ಗೂಸ್ ಬಂಪ್ಸ್. ಅಂದರೆ ಯಾವಾಗ ಆಕೆ ಮೂಡಿಗೆ ಬರ್ತಾಳೆ, ಸೊ ಅಂಥ ಟೈಮಲ್ಲಿ ಆಕೆಯ ರೋಮ ಹೇಗೆ ಕೈ ಇದರಲ್ಲೆಲ್ಲ ಇದಾಗುತ್ತೆ, ಸೊ ಅದೇ ಥರ ಕೆಲವೊಬ್ಬರಿಗೆ ಬ್ರೆಸ್ಟ್ ಮೇಲೂ ಸಹ ರೋಮ ಹೇರ್ಸ್ ಇರುತ್ತೆ, ಸೊ ಅದು ಕೂಡ ಸ್ವಲ್ಪ ಮಟ್ಟಿಗೆ ಎರೆಕ್ಷನ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ಕು. ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ